ಬನ್ನಿ ಕಾಂತಣ್ಣ ಬಂದೆ. ಬಳಿಯಲ್ಲಿ ನೂತನ ಬಿಎಂಸಿ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಈ ಒಂದು ಸುಂದರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳ ಸಂತೋಷದಿಂದ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಶುಭ ಸಂಕೇತವಾಗಿ ವರುಣನ ಕೃಪೆ ಕೂಡ ನಮ್ಮ ಮೇಲೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಒಂದು ಚೆನ್ನಂಗೆರೆ ಹಾಲು ಒಕ್ಕೂಟದ ವಾರ್ಷಿಕ ಯಾವ ರೀತಿಯಾಗಿ ನಮ್ಮ ಸಂಘ ಇದೆ ಅಂತಕ್ಕಂಥ ವಿಚಾರದಲ್ಲಿ ಹೇಳೋ ಸಂದರ್ಭದಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ನಾವು ಇವತ್ತು ಲಾಭದಾಯಕವಾಗಿ ನಡೆಯುತ್ತಾ ಇರ್ತಕ್ಕಂಥ ಒಂದು ಸಂಘ ಅಂತ ಹೇಳಿ ಹೇಳೋದು ಎಷ್ಟು 5,08,775 ರೂಪಾಯಿಗಳು ಲಾಭ ಪಡೆದಿದ್ದೀವಿ ಅಂತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಈ ಒಂದು ಕೀರ್ತಿ ಯಾರಿಗಾರು ಸಲ್ಲಬೇಕಾದ್ರೆ ನಮ್ಮ ಚೆನ್ನಂಗೆರೆಯ ಸಮಸ್ತ ಹಾಲು ಉತ್ಪಾದಕರು ಏನು ಅದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ನನ್ನೆಲ್ಲ ತಾಯಂದಿರು ಅಕ್ಕ ತಂಗಿಯರು ಮನೆಯಲ್ಲಿದ್ದಾರಲ್ಲ ಅವರು ಇದಕ್ಕೆ ಮೂಲ ಕಾರಣಕರ್ತರು ಅಂತ ಹೇಳಿ ನಾನು ಸಂತೋಷದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಹೈನುಗಾರಿಕೆ ಅಂತದ್ದು ನಿಜಕ್ಕೂ ಕೂಡ ಎಲ್ಲ ಕುಟುಂಬದಲ್ಲೂ ಕೂಡ ಇವತ್ತು ನೆಮ್ಮದಿಯಾದಂಥ ವಾತಾವರಣ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಯಾಕಂತ ಹೇಳಿದ್ರೆ ನಾವು ಕೊರೋನಾ ಸಂದರ್ಭದಲ್ಲಿ ನೋಡ್ಬೋದು, ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮನೆಯಲ್ಲಿ ದುಡಿತಕ್ಕಂಥದ್ದು ಅವತ್ತು ಇರಲಿಲ್ಲ. ಆದ್ರೆ ಈ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇದ್ರು ಅವರು ನಿಜಕ್ಕೂ ಕೂಡ ಒಂದು ಉತ್ತಮವಾದ ಬದುಕನ್ನು ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವರು ಹಲವಾರು ವರ್ಷಗಳಿಂದ ಹೈನುಗಾರಿಕೆಯನ್ನು ಮಾಡಿಕೊಂಡು ಉಳಿತಾಯವನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ಅವತ್ತು ಕೂಡ ಹಾಲನ್ನ ಡೈರಿಗೆ ಹಾಕುವಂಥದ್ದು ಕೂಡ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ತಾಯಂದಿರು ಅಕ್ಕ ತಂಗಿಯರು ಇವತ್ತು ಬೇರೆ ಚಟುವಟಿಕೆಗಳು ಇದ್ದಂಥ ಸಂದರ್ಭದಲ್ಲಿ ಬಹಳ ಸಂಕಷ್ಟವನ್ನ ನೋಡ್ತಾ ಇದ್ರು. ಆದ್ರೆ ಹೈನುಗಾರಿಕೆ ಎನ್ನುವುದು ಬಂದ ಮೇಲೆ ಎಲ್ಲರೂ ಕೂಡ ನೆಮ್ಮದಿಯಾದಂಥ ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ಕಾರವು ಕೂಡ ಸಾಕಷ್ಟು ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟು ಇವತ್ತು ಬೆಂಬಲ ಬೆಲೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಹಾಲು ಉತ್ಪಾದಕರಿಗೆ ಉತ್ತೇಜನವನ್ನು ಕೊಡಬೇಕು, ತನ್ಮೂಲಕ ನಮ್ಮ ರಾಜ್ಯದ ಅಭಿವೃದ್ಧಿ ಕೂಡ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಚಿಂತನೆ ಇತ್ತು. ಇದರ ಜೊತೆಯಲ್ಲಿ ಏನು ಹಲವಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿಸತಕ್ಕಂಥದ್ದು. ಇದರಲ್ಲಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಇವತ್ತು ಬಹಳಷ್ಟು ರೀತಿಯಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ಬೇರೆ ಕಡೆ ಏನು ಪ್ರತಿ ಲೀಟರ್ಗೆ ದರವನ್ನು ಕೂಡ ಕಮ್ಮಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ
ಅತಿ ಹೆಚ್ಚಿರ್ಬೋದು 35-50 ರೂಗಳನ್ನ ಪ್ರತಿ ಲೀಟರ್ಗೆ ಕೊಡುವಂಥದ್ದು. ಇದು ನಿಜಕ್ಕೂ ಕೂಡ ನಮಗೆ ನಮ್ಮ ಜಿಲ್ಲೆಯ ಹಾಲು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಅಧಿಕಾರಿ ವರ್ಗದವರು ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥವರು. ಇದರ ಜೊತೆಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಹಳ್ಳಿಯಲ್ಲೂ ಕೂಡ ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮವಾದ ಕೆಲಸವನ್ನ ಮಾಡಿ ಅವರ ಕೈಯನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಚೆನ್ನಂಗೆರೆ ಗ್ರಾಮದವರು ಕೂಡ ಇವತ್ತು ನಾವು ಏನು ಹಿಂದೆ ಬಿದ್ದಿಲ್ಲ, ನಾವು ಇದರ ಜೊತೆಯಲ್ಲೇ ಇದ್ದೇವೆ. ಅಭಿವೃದ್ಧಿಯ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಹಕಾರಿಯಾಗಿರ್ತಕ್ಕಂಥವರು ಚೆನ್ನಂಗೆರೆಯ ಎಲ್ಲ ಸಮಸ್ತ ಹಾಲು ಉತ್ಪಾದಕರು, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ, ಏನು ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನ ಆಡೋ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಗ್ರಾಮದ ಮುಖಂಡರುಗಳು ಕೂಡ ಹಲವಾರು ಬೇಡಿಕೆಗಳನ್ನ ಹೇಳಿದ್ದಾರೆ. ಇವತ್ತು ನಮ್ಮ ಊರಿಗೆ ನಮ್ಮ ಏನು ಸಮುದಾಯ ಭವನ ಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಗ್ರಾಮದ ಒಟ್ಟಾರೆಯಾಗಿ ಅಲ್ಲಿ ದೇವಸ್ಥಾನದ ಹತ್ತಿರ ಸಮುದಾಯ ಭವನವನ್ನು ಕೂಡ ಕೇಳ್ಕೊಂಡಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸಮುದಾಯ ಭವನವನ್ನು ಕೂಡ ಕೇಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಸವಿತಾ ಸಮಾಜದವರು ಕೂಡ ವಿಶೇಷವಾಗಿ ಭವನವನ್ನ ನಿರ್ಮಾಣ